RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಇವತ್ತು ನಾವು ಲೂಯಿ ಬ್ರೇಲ್ ಅವರ ಜೀವನ ಮತ್ತೆ ಅವರ ಆ ಒಂದು ಅದ್ಭುತ ಆವಿಷ್ಕಾರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನಮ್ಮತ್ರ ರೀಡಿಂಗ್ ಫಿಂಗರ್ಸ್ ಅನ್ನೋ ಪುಸ್ತಕದ ಕೆಲವು ಭಾಗಗಳಿವೆ, ಫ್ರೆಂಚ್ನಿಂದ ಅನುವಾದ ಆಗಿರೋದು. ಖಂಡಿತ. ಇದರ ಆಧಾರದ ಮೇಲೆ ದೃಷ್ಟಿ ಸವಾಲು ಇರೋರಿಗೆ ಓದು ಬರಹದ ಒಂದು ಹೊಸ ದಾರಿಯನ್ನೇ ತೋರಿಸಿದ ವ್ಯಕ್ತಿಯ ಕಥೆಯನ್ನ, ಅಂದ್ರೆ ಅವರ ಸಾಧನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಷ್ಟೇ ಅಲ್ವಲ್ಲ? ಖಂಡಿತ ಅಲ್ಲ. ಇದು ಒಂದು ಐಡಿಯಾ ಹೇಗೆ ಹುಟ್ಟುತ್ತೆ, ಎಷ್ಟು ಕಷ್ಟಗಳನ್ನು ದಾಟ್ತಾಯೆ, ಆಮೇಲೆ ಇಡೀ ಜಗತ್ತನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋದ್ರ ಕತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಲೂಯಿ ಬ್ರೇಲ್ ಹುಟ್ಟಿದ್ದು 1809ರಲ್ಲಿ ಫ್ರಾನ್ಸ್ನ ಕೂವ್ರೆ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ. ಹೌದು, ಅವರ ತಂದೆ ಸೈಮನ್ ರೆನೆ ಬ್ರೈಲ್ ಅವರು ಕುದುರೆಗೆಲ್ಲ ಸಜ್ಜು ಮಾಡೋ ಕೆಲಸ ಮಾಡ್ತಿದ್ರು. ಆದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆದು ಹೋಯ್ತಲ್ಲ? ಹೌದು, ಅದು ನಿಜಕ್ಕೂ ಒಂದು ದುರದೃಷ್ಟಕರ ಘಟನೆ ಅಂತಾನೆ ಹೇಳ್ಬೇಕು. 3 ವರ್ಷದ ಮಗು. ತಂದೆಯವರ ಆ ಕೆಲಸದ ಜಾಗದಲ್ಲಿ ಕಾರ್ಯಾಗಾರದಲ್ಲಿ ಆಟ ಆಡ್ತಾ ಇದ್ದಾಗ ಒಂದು ಚೂಪಾದ ವಸ್ತು, ಒಂದು ಆಯುಧ ಕಣ್ಣಿಗೆ ತಗಲಿಬಿಡುತ್ತೆ. ಅಯ್ಯೋ! ಗಾಯ ಆಗತ್ತೆ. ಆಮೇಲೆ ಅದು ಇನ್ಫೆಕ್ಷನ್ ಆಗಿ ಬೇಗನೆ ಅವರ 2 ಕಣ್ಣುಗಳ ದೃಷ್ಟಿ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಓ, ಇದವರ ಜೀವನದ ದಿಕ್ಕನ್ನೇ ಬದಲಾಯಿಸಿರ್ಬೇಕು. ಖಂಡಿತವಾಗಿಯೂ. ಆದರೆ ಒಂದು ವಿಷಯ, ಅವರೊಳಗಿನ ಆ ಜ್ಞಾನದ ಹಸಿವು ಮಾತ್ರ ಕಡಿಮೆ ಆಗ್ಲಿಲ್ಲ. 10 ವರ್ಷ ಆದ್ಮೇಲೆ ಪ್ಯಾರಿಸ್ನ ಆ ವಿಶೇಷ ಶಾಲೆಗೆ ಸೇರಿದ್ರು ಅಲ್ವಾ? ರಾಯಲ್ ಇನ್ಸ್ಟಿಟ್ಯೂಷನ್ ಫಾರ್ ಬ್ಲೈಂಡ್ ಯೂತ್. ಹೌದು, ಅಲ್ಲಿ ಆಗ್ಲೇ ವ್ಯಾಲೆಂಟಿನ್ ಹಾಯ್ ಅನ್ನೋರು ಮಾಡಿದ ಉಬ್ಬು ಅಕ್ಷರಗಳ ಒಂದು ಪದ್ಧತಿ ಇತ್ತು. ಹಾಗಿದ್ರೆ ಹೊಸದೊಂದು ವ್ಯವಸ್ಥೆ ಯಾಕೆ ಬೇಕಾಯಿತು? ಆ ಹಾಯ್ ಅವರ ಪದ್ಧತಿಯಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಸಮಸ್ಯೆ ಇತ್ತು. ಅಂದ್ರೆ ಆ ಉಬ್ಬು ಅಕ್ಷರಗಳು ನಾವು ನೋಡೋ ಅಕ್ಷರಗಳ ತರನೇ ಇತ್ತು. ಓಕೆ. ಅದು ದೊಡ್ಡದಾಗಿತ್ತು, ಮತ್ತೆ ಸ್ಪರ್ಶದಿಂದ ಅದನ್ನ ಗುರುತಿಸಿ ವೇಗವಾಗಿ ಓದೋದು ಅದು ತುಂಬಾ ಕಷ್ಟ ಆಗ್ತಿತ್ತು. ಬರೆಯೋದು ಇನ್ನೂ ಕಷ್ಟ ಇರ್ಬೇಕಲ್ಲ? ಖಂಡಿತ. ಅದು ಕಲಿಯೋರಿಗೆ ಒಂದು ರೀತಿಯಲ್ಲಿ ಅಡ್ಡಿಯಾಗಿತ್ತು ಅಂತ ಹೇಳ್ಬೋದು. ಆಗಲೇ ಈ ಚಾರ್ಲ್ಸ್ ಬಾರ್ಬಿಯರ್ ಅವರ ನೈಟ್ ರೈಟಿಂಗ್ ಪರಿಚಯ ಆಗಿದ್ದು. ಎಕ್ಸಾಕ್ಟ್ಲಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಸೈನಿಕರಿಗಾಗಿ ಮಾಡಿದ್ದು ಅಂತ ಕೇಳಿದ್ದೆ. ಹೌದು, ರಾತ್ರಿ ಹೊತ್ತಲ್ಲಿ ಸದ್ದಿಲ್ಲದೆ ಸಂದೇಶಗಳನ್ನ ಮುಟ್ಟಿ ಓದ್ಲಿಕ್ಕೆ ಅಂತ. ಅದು ಚುಕ್ಕೆಗಳ ಮೇಲೆ ಆಧಾರಿತವಾಗಿತ್ತು. ಸರಿ. ಬ್ರೈಲ್ ತುಂಗ ಬುದ್ಧಿವಂತ ವಿದ್ಯಾರ್ಥಿ. ಅದರಲ್ಲೂ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು ಅವರಿಗೆ. ಈ ಬಾರ್ಬಿಯರ್ ಅವರ 12 ಚುಕ್ಕೆಗಳ ಸಿಸ್ಟಮ್ ಸ್ಪರ್ಶದಿಂದ ಓದೋ ಸಾಧ್ಯತೆಯನ್ನು ತೋರಿಸ್ಕೊಡ್ತು. ಅದರಲ್ಲಿದ್ದ ಕೊರತೆಗಳನ್ನ ಬ್ರೈಲ್ ಬೇಗ ಕಂಡುಹಿಡಿದ್ರು ಅನ್ಸುತ್ತೆ. ಹೌದು, ಆ ಸಿಸ್ಟಮ್ ಫೊನೆಟಿಕ್ ಆಗಿತ್ತು. ಅಂದ್ರೆ ಶಬ್ದಗಳನ್ನ ಆಧರಿಸಿತ್ತು, ಅಕ್ಷರಗಳನ್ನಲ್ಲ. ಮತ್ತೆ ಅದರಲ್ಲಿ ಗ್ರಾಮರ್, ನಂಬರ್ಸ್, ಮ್ಯೂಸಿಕ್ ನೋಟ್ಸ್ ಇದಕ್ಯಾವುದಕ್ಕೂ ಜಾಗ ಇರಲಿಲ್ಲ. ಇಲ್ಲಿಂದ ಕಥೆ ನಿಜಕ್ಕೂ ರೋಚಕವಾಗತ್ತೆ. ಆಗ ಅವರಿಗೆ ಕೇವಲ 15 ವರ್ಷ ಅಷ್ಟೇ. ಹೌದು, ಯೋಚನೆ ಮಾಡಿ, ಅಷ್ಟು ಚಿಕ್ಕ ವಯಸ್ಸಿಗೆ ಇದ್ದ ಸಿಸ್ಟಮ್ನ ಪ್ರಾಬ್ಲಮ್ಸ್ ಕಂಡುಹಿಡಿದು ತಾನೇ ಒಂದು ಒಳ್ಳೆ ಕಂಪ್ಲೀಟ್ ಸಿಸ್ಟಮ್ ಮಾಡಬೇಕು ಅಂತ ಹೊರಟಿದ್ದು ನಿಜಕ್ಕೂ ಅಸಾಮಾನ್ಯ ಪ್ರತಿಭೆ. ಹೌದು, ಅವರಲ್ಲಿದ್ದ ಆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಆ ಪ್ರತಿಭೆ, ಅದಕ್ಕೆ ಇದು ಸಾಕ್ಷಿ. 1824ರ ಹೊತ್ತಿಗೆ 6 ಚುಕ್ಕೆಗಳು. 6 ಚುಕ್ಕೆಗಳ? ಹೌದು, ಸಿಂಪಲ್ ಆಗಿ 6 ಉಬ್ಬು ಚುಕ್ಕೆಗಳನ್ನು ಬೇರೆ ಬೇರೆ ಕಾಂಬಿನೇಷನಲ್ಲಿ ಬಳಸಿ ಬೆರಳು ತುದಿಗೆ ಸುಲಭವಾಗಿ ಸಿಗೋ ಹಾಗೆ ಇಡೀ ಅಕ್ಷರಮಾಲೆ, ವಿರಾಮಚಿಹ್ನೆ, ಗಣಿತ, ಸಂಗೀತ ಸಂಕೇತಗಳು ಎಲ್ಲವನ್ನೂ ಬರೆಯೋ ಹಾಗೆ ಮಾಡಿದ್ರು. ವಾವ್! ಇದು ಕೇವಲ ಸುಧಾರಣೆ ಅಲ್ಲ, ಇದೊಂದು ಹೊಸ ಆವಿಷ್ಕಾರವೇ ಸರಿ. ಖಂಡಿತ. ಭಾಷೆಯನ್ನೇ ಸ್ಪರ್ಶಕ್ಕೆ ತಂದ ಕ್ರಾಂತಿಯದು. ಇಷ್ಟು ಅದ್ಭುತವಾದ, ಸಿಂಪಲ್ ಆದ, ಎಫೆಕ್ಟಿವ್ ಆದ ಸಿಸ್ಟಮ್ ಕಂಡುಹಿಡಿದ ಮೇಲೆ ಎಲ್ಲರೂ ಒಪ್ಕೊಂಡ್ಬಿಟ್ರ ತಕ್ಷಣ? ಇಲ್ವೇ ಇಲ್ಲ. ಅದೇ ಆಶ್ಚರ್ಯ ನೋಡಿ. ಹೌದಾ? ಯಾಕೆ? ಆ ಸಂಸ್ಥೆ ಹೊಸ ಡೈರೆಕ್ಟರ್ ಇದ್ರು, ಡೂಫೋ. ಅವರು ಇದನ್ನ ತಕ್ಷಣ ಒಪ್ಕೊಳ್ಳಿಲ್ಲ. ಹಳೆ ಪದ್ಧತಿಗೆ ಅಂಟ್ಕೊಂಡಿದ್ರು ಅನ್ಸತ್ತೆ. ಓ, ಬದಲಾವಣೆಗೆ ಒಂದು ಹಿಂಜರಿಕೆನಾ? ಬಹುಶಃ. ಹೊಸತನದ ಬಗ್ಗೆ ನಂಬಿಕೆ ಇರ್ಲಿಲ್ವೇನೋ. ಸ್ವಲ್ಪ ಕಾಲ ಬ್ರೇಲ್ ಲಿಪಿಯನ್ನ ಬ್ಯಾನ್ ಕೂಡ ಮಾಡಿದ್ರು ಅಂತ ರೀಡಿಂಗ್ ಫಿಂಗರ್ಸ್ ಪುಸ್ತಕದಲ್ಲಿ ಹೇಳಿದ್ದಾರೆ. ಏನೋ ಬ್ಯಾನ್ ಮಾಡಿದ್ರಾ? ಹೌದು, ವಿದ್ಯಾರ್ಥಿಗಳು ಅದನ್ನ ಸೀಕ್ರೆಟ್ ಆಗಿ ಕಲಿಬೇಕಾದ ಪರಿಸ್ಥಿತಿ ಇತ್ತು. ಹೋ, ಅಂದ್ರೆ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. ಆದ್ರೂ ಬ್ರೇಲ್ ತಮ್ಮ ಕೆಲಸ ನಿಲ್ಲಿಸ್ಲಿಲ್ಲ. ಖಂಡಿತ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ
ಬ್ರೇಲ್ ಅವರು ಬಾರ್ಬಿಯರ್ ಅವರ ಕೊಡುಗೆಯನ್ನು ಮರೀಲಿಲ್ಲ. ಹೇಗೆ? 1829ರಲ್ಲಿ ತಮ್ಮ ಸಿಸ್ಟಮ್ ಬಗ್ಗೆ ಬರೆದ ಮೊದಲ ಪುಸ್ತಕದಲ್ಲಿ ಚಾರ್ಲ್ಸ್ ಬಾರ್ಬಿಯರ್ ಅವರ ಐಡಿಯಾನೇ ತನಗೆ ಇನ್ಸ್ಪಿರೇಷನ್ ಅಂತ ಅವರು ಕ್ರೆಡಿಟ್ ಕೊಟ್ಟಿದ್ದಾರೆ. ಇದು ಅವರ ವಿನಯಶೀಲತೆ ತೋರಿಸುತ್ತೆ. ಹೌದು, ಅವರ ಪ್ರಾಮಾಣಿಕತೆನ ತೋರಿಸುತ್ತೆ. ಆಮೇಲೆ ಅವರು ರಾಫಿಗ್ರಾಫಿ ಅಂತ ಇನ್ನೊಂದನ್ನು ಮಾಡಿದ್ರು. ರಾಫಿಗ್ರಾಫಿ ಅಂದ್ರೆ? ಅದರಲ್ಲಿ ಉಬ್ಬು ಚುಕ್ಕೆಗಳಿಂದಲೇ ಮಾಮೂಲಿ ಅಕ್ಷರಗಳ ಆಕಾರ ಮಾಡೋದು. ಆಗ ದೃಷ್ಟಿ ಇರೋರು ಕೂಡ ಅದನ್ನ ಓದಿ ದೃಷ್ಟಿಹೀನರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದಿತ್ತು. ಇಂಟ್ರೆಸ್ಟಿಂಗ್. ಆದ್ರೆ ಅವರ ಆರೋಗ್ಯದ ಬಗ್ಗೆ ಏನ್ ಹೇಳ್ತೀರಿ? ಕೆಲವು ಸಮಸ್ಯೆಗಳಿದ್ವಲ್ವಾ? ಹೌದು, ದುರದೃಷ್ಟವಶಾತ್ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಟಿಬಿ ಕ್ಷಯರೋಗ ಬಂದಿತ್ತು. ಓಹೋ. ಅವರು ಅದೇ ಸಂಸ್ಥೆಯಲ್ಲಿ ಮೊದಲು ಅಪ್ರೆಂಟಿಸ್ ಟೀಚರ್ ಆಗಿ ಆಮೇಲೆ ಪರ್ಮನೆಂಟ್ ಟೀಚರ್ ಆಗಿ ಕೆಲಸ ಮಾಡಿದ್ರು. ಆದ್ರೆ ಆ ಅನಾರೋಗ್ಯ ಅವ್ರನ್ನ ಜೀವನ ಪೂರ್ತಿ ಕಾಡ್ತಾನೇ ಇತ್ತು. ಎಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಅವರ ಕೆಲಸ ಮುಂದುವರಿಸಿದ್ದು ನಿಜಕ್ಕೂ ಗ್ರೇಟ್. ಹೌದು, ತುಂಬಾ ಸ್ಫೂರ್ತಿದಾಯಕ ವಿಷಯ ಅದು. ಹಾಗಾದ್ರೆ ಅವರ ಸಿಸ್ಟಮ್ಗೆ ಅಧಿಕೃತವಾಗಿ ರೆಕಗ್ನಿಷನ್ ಸಿಕ್ಕಿದ್ದು ಯಾವಾಗ? 1844ರಲ್ಲಿ ಆ ಸಂಸ್ಥೆಯ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಯಿತು. ಆ ಸಮಾರಂಭದಲ್ಲಿ ಅವರ ಸಿಸ್ಟಮ್ನ ಡೆಮೋ ಮಾಡಿದ್ರು. ಆಗ ಅದರ ಶ್ರೇಷ್ಠತೆಯನ್ನ ಎಲ್ಲರೂ ಗುರುತಿಸಿದ್ರು. ಅದೊಂದು ಟರ್ನಿಂಗ್ ಪಾಯಿಂಟ್. ಆದರೂ ಫ್ರಾನ್ಸ್ನಲ್ಲೇ ಅದು ಅಫಿಷಿಯಲ್ ಆಗಿ ಆಕ್ಸೆಪ್ಟ್ ಆಗೋಕೆ ಇನ್ನೂ ಕೆಲವು ವರ್ಷ ಬೇಕಾಯಿತು. ಅಂದ್ರೆ ಇಡೀ ಜಗತ್ತು ಅದನ್ನು ಒಪ್ಕೊಳ್ಳೋಕೆ ಇನ್ನೂ ಟೈಮ್ ಹಿಡಿತೋ? ಹೌದು, ತುಂಬಾ ನಿಧಾನವಾಗಿ ಆ ಮನ್ನಣೆ ಬಂತು. ಅಂದ್ರೆ ಅವರು ಬದುಕಿದ್ದಾಗ ಅವರ ಆವಿಷ್ಕಾರದ ಪೂರ್ತಿ ಯಶಸ್ಸನ್ನ, ಅದರ ಗ್ಲೋಬಲ್ ಇಂಪ್ಯಾಕ್ಟ್ ಅನ್ನ ನೋಡೋಕೆ ಆಗ್ಲಿಲ್ಲ. ಅವರು 1852ರಲ್ಲಿ ಕೇವಲ 43ನೇ ವಯಸ್ಸಲ್ಲಿ ತೀರಿಕೊಂಡ್ರು. ಹೌದು, ಅದು ನಿಜಕ್ಕೂ ಒಂದು ವಿಪರ್ಯಾಸ. ಆದರೆ ಇವತ್ತು ನೋಡಿ ಅವರ ಆ 6 ಚುಕ್ಕೆಗಳು. ಹೌದು, ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನವನ್ನೇ ಬೆಳಗಿದೆ. ಶಿಕ್ಷಣ, ಕೆಲಸ, ಸಂಸ್ಕೃತಿ, ಮನರಂಜನೆ ಎಲ್ಲದಕ್ಕೂ ದಾರಿ ಮಾಡಿಕೊಟ್ಟಿದೆ. ನಿಜ. ವೈಯಕ್ತಿಕ ನೋವು, ಆರೋಗ್ಯ ಸಮಸ್ಯೆ, ಸಂಸ್ಥೆಯಿಂದಲೇ ವಿರೋಧ ಇಷ್ಟೆಲ್ಲ ಇದ್ರೂ ಒಬ್ಬ ವ್ಯಕ್ತಿಯ ಶ್ರಮ, ಕ್ರಿಯೇಟಿವಿಟಿ ಮತ್ತೆ ಬೇರೆಯವರ ಬಗ್ಗೆ ಇದ್ದ ಕಾಳಜಿ ಹೇಗೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಲೂಯಿ ಬ್ರೈಲ್ ಅವ್ರ ಜೀವನ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಈ ಕಥೆಯಿಂದ ನಮ್ಗೆ ಸಿಗೋ ಒಟ್ಟಾರೆ ತಿರುಳೇನು? ಅಗತ್ಯವೇ ಆವಿಷ್ಕಾರದ ತಾಯಿ ಅನ್ನೋದನ್ನ ಇದು ಮತ್ತೆ ಪ್ರೂವ್ ಮಾಡುತ್ತಾ? ಬಹುಶಃ ಹೌದು. ಅಥವಾ ಕೆಲವೊಮ್ಮೆ ದೊಡ್ಡ ಆವಿಷ್ಕಾರಗಳಿಗೆ ಅದರ ನಿಜವಾದ ಬೆಲೆ, ಮನ್ನಣೆ ಸಿಗೋಕೆ ದಶಕಗಳೇ ಬೇಕಾಗುತ್ತೆ ಅನ್ನೋದನ್ನ ಇದು ತೋರಿಸುತ್ತಾ? ಅದು ಕೂಡ ಸರಿ ಅನ್ಸುತ್ತೆ. ಇವೆರಡೂ ನಿಜ ಇರಬಹುದು. ಇದ್ರ ಬಗ್ಗೆ ಕೇಳುಗರು ಖಂಡಿತ ಯೋಚಿಸಬಹುದು.